ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ತಮಗೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲೇ ನಾನು ವಂದಿಸುತ್ತೇನೆ. ನಾನು ಈ ವಿಡಿಯೋ ಮಾಡೋ ಉದ್ದೇಶ ಏನಂದ್ರೆ, ನಾವು ಪಾಪಿಗಳ ಅಥವಾ ನೀತಿವಂತರ. ಯಾಕಂದ್ರೆ ನಾವು ತಿಳ್ಕೊಬೇಕಾಗಿರೋ ವಿಷಯ ಏನಂದ್ರೆ, ನಾವು ಪಾಪಿಗಳಾಗಿದ್ದೇವೆ ಅಥವಾ ನೀತಿವಂತರ. ಯಾಕಂದ್ರೆ ಪಾಪಿಗಳಾದ್ರೆ ನಾವು ನರಕಕ್ಕೆ ಹೋಗ್ತೀವಿ, ನೀತಿವಂತರಾದ್ರೆ ಪರಲೋಕ ರಾಜ್ಯಕ್ಕೆ ನಾವು ಸೇರಲ್ಪಡ್ತೀವಿ. ಸೊ ಅದಕ್ಕಾಗಿ ಮುಖ್ಯವಾಗಿ ನಾವು ಪಾಪಿಗಳಾಗಿದ್ದೀವ ಅಥವಾ ನೀತಿವಂತರ ಅನ್ನು ತಿಳಿದುಕೊಳ್ಳೋದು ತುಂಬಾ ಪ್ರಾಮುಖ್ಯವಾಗಿದೆ. ದಯವಿಟ್ಟು ನೀವು ಕಮೆಂಟ್ ಮುಖಾಂತರವಾಗಿ ಕಮೆಂಟ್ ಮಾಡಿ, ಮೆಸೇಜ್ ಮಾಡಿ, ನೀವು ಪಾಪಿಗಳ ಅಥವಾ ನೀತಿವಂತರ. ಪಾಪಿಗಳಾಗಿದ್ದರೆ ಯಾವ ರೀತಿ ನೀವು ಪಾಪಿಗಳಾಗಿದ್ದೀರಾ, ಯಾವ ವಿಷಯವನ್ನು ಹಿಡಿದುಕೊಂಡು ನಾನು ಪಾಪಿ ಅಂತ ಹೇಳಲ್ಪಡ್ತೀರಾ, ಸೊ ಆ ವಿಷಯವಾಗಿ ನೀವು ಕಮೆಂಟ್ ಮಾಡಿ. ಅದೇ ರೀತಿಯಾಗಿ ನೀವು ನೀತಿವಂತರಾಗಿದ್ದರೆ ನೀವು ಯಾವ ರೀತಿ ನೀತಿವಂತರು, ಸೊ ಆ ವಿಷಯವಾಗಿ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ. ಈ ವಿಷಯವನ್ನು ಕುರಿತುಕೊಂಡು ನಾವು ವಾಕ್ಯದ ಮುಖಾಂತರವಾಗಿ ನಾವು ನೀತಿವಂತರಾಗಿದ್ದೀವ ಅಥವಾ ನಾವು ಪಾಪಿಗಳ ಅಂತೇಳಿ ಮುಂದಿನ ವಿಡಿಯೋದಲ್ಲಿ ನಾವು ವಾಕ್ಯದ ಮುಖಾಂತರವಾಗಿ ನೋಡಿಕೊಳ್ಳೋಣ. ತಮಗೆಲ್ಲರಿಗೂ ಮತ್ತೊಂದು ಆವರ್ತಿ ಯೇಸು ಕ್ರಿಸ್ತ ನಾಮದಲ್ಲಿ ನಾನು ವಂದಿಸುತ್ತೇನೆ. ಥ್ಯಾಂಕ್ ಯು. ಜೈ ಕ್ರಿಸ್ತ ಅಂಡ್ ಗಾಡ್ ಬ್ಲೆಸ್ ಯು.